ಅವರು ಬಂದು ನೋಡಿ ಕುತ್ಕೊಂಡು ಫೀಲ್ ಮಾಡೋದೇ ಬೇರೆ. ಮನೆಗೆ ಏನೇನು ವಸ್ತು ಬೇಕು ಅಂಡರ್ ಒನ್ ರೂಫ್ ನಿಮ್ಗೆ ಎಲ್ಲ ಸಿಗತ್ತೆ. ಇದು ನಾವು ಡಿಸ್ಪ್ಲೇ ಮಾಡಿದ್ಮೇಲೆ ಇಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತೈತೆ. ಇದು ಆಕ್ಚುಲಿ ಏನಂತ ಹೇಳಿದ್ರೆ ಸೋಫಾ ಅಂತ ಹೇಳಿದ ತಕ್ಷಣ ಕಂಫರ್ಟ್. ಅದೇ ತರ ನಿಮ್ಗೆ 7 ಸೀಟರ್ 8 ಸೀಟರ್ 10 ಸೀಟರ್ 12 ಸೀಟರ್ ಹಾಲ್ ತಕ್ಕನಕ್ಕೆ ನಾವು ಮಾಡ್ಕೊಡ್ತೀವಿ. ನಿಮ್ ಮನೆಯಲ್ಲಿ ಒಳ್ಳೆ ಲಕ್ಸುರಿ ಲುಕ್ ಬೇಕು ಅಂತ ಹೇಳಿದ್ರೆ ಈ ಸೋಫಾ ಪರ್ಚೇಸ್ ಮಾಡ್ಲೇಬೇಕು. ರೆಕ್ಲೈನ್ ಆಗುತ್ತೆ, ಇದು ರೆಕ್ಲೈನು ಆಗುತ್ತೆ ಈ ತರ. ಓಕೆ, ಇಲ್ಲಿ ಬಂದು ಕುತ್ಕೊಂಡ್ರೇನೆ ನಿಮ್ಗೆ ಗೊತ್ತಾಗೋದು. ನಾನು ಏನು ವಿಡಿಯೋದಲ್ಲಿ ಜಾಸ್ತಿ ಏನ್ ಮ್ಯಾಜಿಕ್ ಮಾಡಿ ತೋರ್ಸಕ್ ಆಗಲ್ಲ. ಪ್ಯೂರ್ ಲೆದರ್ ಅಲ್ಲಿ ಬೇಕು ಅಂತ ಹೇಳಿದ್ರು ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೊ ಹಲೋ ಸ್ನೇಹಿತರೆ, ಇವತ್ತು ನಾವು ಮತ್ತೆ ಬಂದಿದ್ದೀವಿ ಗ್ಯಾಲಕ್ಸಿ ಫರ್ನಿಚರ್ಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಪ್ರೀಮಿಯಂ ಸೆಂಟರ್ ಟೇಬಲ್ಸು, ಸೋಫಾಸು, ಲೆದರ್ ಸೋಫಾ ಆಗಲಿ, ಕಾರ್ನರ್ ಸೋಫಾ ಆಗಲಿ, ಲಾಂಜರ್ ಸೋಫಾ ಆಗಲಿ, ಮಹಾರಾಜ ಸೋಫಾ ಆಗಲಿ, ತುಂಬ ಕಲೆಕ್ಷನ್ಸ್ ಹೊಸದಾಗಿ ತರ್ತಾನೆ ಇರ್ತಾರೆ. ಈ ಸತಿ ಹೊಸ ಸ್ಟಾಕ್ಸ್ ತುಂಬ ಬಂದಿರಬೇಕು. ಸೊ ಸ್ನೇಹಿತರೆ, ಜಾಸ್ತಿ ಟೈಮ್ ವೇಸ್ಟ್ ಅಂತೂ ಮಾಡೋದೇ ಬೇಡ. ಇಲ್ಲಿ ನಮ್ಮ ಸ್ಟೋರ್ ಓನರ್ ಬಂದಿದ್ದಾರೆ, ಮಿಸ್ಟರ್ ಜಾವೇದ್ ಸರ್ ಅವರು. ನಮಸ್ತೆ ಸರ್. ನಮಸ್ತೆ ಸರ್. ಒನ್ ಟೈಮ್ ನಮ್ಮ ವ್ಯೂವರ್ಸಿಗೆ ಹೇಳ್ಬಿಡಿ, ನಿಮ್ಮ ಹತ್ರ ಎಷ್ಟು ವೆರೈಟಿ ಇದೆ, ಯಾವ್ಯಾವ ಥರ ವೆರೈಟಿ, ಲೈಕ್ ನೀವು ಏನೇನು ಥರ ಸೋಫಾಸ್ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಡಿಸ್ಪ್ಲೇ ಏನೇನು ಇಟ್ಟಿದ್ದೀರಾ? ನೋಡಿ, ನಮ್ಮ ಹತ್ರ ಫ್ಯಾಬ್ರಿಕ್ ಸೋಫಾ ಇಂದ ಹಿಡಿದು ಲೆದರ್ ಸೋಫಾ ಇಂದ ಹಿಡಿದು ಲೆದರೈಟ್ ಅಲ್ಲಿ ಸೋಫಾಸು, ಅದೇ ಥರ ರೆಕ್ಲೈನರ್ ಸೋಫಾಸು, ಅದೇ ಥರ ನೀವು ನೋಡ್ತಾ ಇರೋ ಹಾಗೆ ಕಾರ್ನರ್ ಸೋಫಾಸು, ಲಾಂಜರ್ ಸೋಫಾಸು, 3+2, 311 ಎಲ್ಲ ವೆರೈಟಿ ಸೋಫಾಸಲ್ಲಿ ಟೋಟಲ್ ಎಷ್ಟು ವೆರೈಟಿ ಬೇಕು ನಮ್ಮದು 50+ ಮಾಡೆಲ್ಸು ಡಿಸ್ಪ್ಲೇ ಅಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಅದೇ ಥರ ನಮ್ಮ ಹತ್ರ ಡೈನಿಂಗ್ ಟೇಬಲ್ಸಲ್ಲೂ ತುಂಬ ವೆರೈಟಿ ಇದೆ, ಪ್ರೀಮಿಯಂ ಸೆಂಟರ್ ಟೇಬಲ್ಸಲ್ಲೂ ತುಂಬ ವೆರೈಟಿ ಇದೆ, ಬೆಡ್ಸಲ್ಲೂ ತುಂಬ ವೆರೈಟಿ ಇದೆ. ಮನೆಗೆ ಏನೇನು ವಸ್ತು ಬೇಕು ಅಂಡರ್ ಒನ್ ರೂಫ್ ನಿಮಗೆ ಎಲ್ಲ ಸಿಗುತ್ತೆ. ನಮ್ಮದು 10,000 ಸ್ಕ್ವೇರ್ ಫೀಟ್ ಶೋರೂಮ್ ಇರೋದು. ಇಲ್ಲಿ ಎಲ್ಲ ಟೋಟಲ್ ಐಟಮ್ ಡಿಸ್ಪ್ಲೇ ಮಾಡಿದ್ದೀವಿ ನಾವು. ಸರ್, ಒನ್ ಟೈಮ್ ನಮ್ಮ ವ್ಯೂವರ್ಸಿಗೆ ನಿಮ್ಮ ಸ್ಟೋರ್ ಲೊಕೇಶನ್ ಹೇಳ್ತೀರಾ? ಸರ್, ನಮ್ಮ ಸ್ಟೋರ್ ಲೊಕೇಶನ್ ಬಂದ್ಬಿಟ್ಟು ಯಲಹಂಕ ದೊಡ್ಡಬಳ್ಳಾಪುರ ಮೇನ್ ರೋಡ್ ಆವ್ಲಹಳ್ಳಿ ಅಂತ ಬರುತ್ತೆ. ಇದು ಬಂದ್ಬಿಟ್ಟು ಯಲಹಂಕ ಪೊಲೀಸ್ ಸ್ಟೇಷನ್ ಇಂದ ಬರೀ 7 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಇಲ್ಲಿ ಕೆಳಗಡೆ ವಿಲೇಜ್ ಮಾರ್ಕೆಟ್ ಇದೆ, ಅದ್ರ ಮೇಲ್ಗಡೆ ನಮ್ದು ಸ್ಟೋರ್ ಬರುತ್ತೆ ಸರ್. ಓಕೆ ಸರ್, ಹಾಗಾದ್ರೆ ನೋಡಿ ಸರ್, ಈ ಸೋಫಾ ಬಂದ್ಬಿಟ್ಟು ಕಾರ್ನರ್ ಸೋಫಾ ಬರುತ್ತೆ. ಇದು ನಾವು ಡಿಸ್ಪ್ಲೇ ಮಾಡಿದ್ಮೇಲೆ ಇಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತೈತೆ. ಈ ಕಾರ್ನರ್ ಸೋಫಾ ಬಂದ್ಬಿಟ್ಟು ತುಂಬಾ ನೋಡಕ್ಕಂತೂ ತುಂಬಾ ಬ್ಯೂಟಿಫುಲ್ ಇದೆ. ಅದೇ ತರ ಫ್ಯಾಬ್ರಿಕ್ ಬಂದ್ಬಿಟ್ಟು ತುಂಬಾ ಒಳ್ಳೆ ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ. ಇದರಲ್ಲಿ ಬೇಸ್ ಅಂತ ಬಂದ್ಬಿಟ್ಟು ತುಂಬಾ ಸಾಲಿಡ್ ವುಡ್ ಬೇಸ್ ಯೂಸ್ ಮಾಡಿದೀವಿ. ಬೇಸೇ ಇದ್ರದ್ದು ಬ್ಯೂಟಿ ಅಂತ ಹೇಳ್ಬೋದು. ಫ್ಯಾಬ್ರಿಕ್ ಬಂದ್ಬಿಟ್ಟು ತುಂಬಾ ಅಲ್ಟಿಮೇಟ್ ಪ್ರೀಮಿಯಂ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಅದೇ ತರ ಏನಂತ ಹೇಳಿದ್ರೆ ವೀವರ್ಸು ಏನ್ ನಮ್ದು ವಿಡಿಯೋಸ್ ನೋಡ್ತಾ ಇದ್ದಾರೆ, ಅವರು ಬಂದು ನೋಡಿ ಕುತ್ಕೊಂಡು ಫೀಲ್ ಮಾಡೋದೇ ಬೇರೆ. ಈ ವಿಡಿಯೋದಲ್ಲಿ ನೋಡಿದ್ರೆ ನಾನು ಏನ್ ಫೀಲ್ ಮಾಡ್ತಾ ಇದ್ದೀನಿ, ನನ್ ಕುತ್ಕೊಂಡ್ರೆ ನನ್ಗೆ ಸಾಫ್ಟ್ನೆಸ್ ಅರ್ಥ ಆಗ್ತಾ ಇದೆ. ಅದೇ ತರ ಅವ್ರು ಬಂದು ಅವ್ರು ಕುತ್ಕೊಂಡ್ರೆ ಆ ಫೀಲ್ ತಗೊಳಕ್ಕೆ ಸಾಧ್ಯ. ನಾನು ವಿಡಿಯೋದಲ್ಲಿ ಎಷ್ಟು ಹೇಳ್ಬೇಕು ಅಷ್ಟು ಹೇಳಕ್ಕೆ ಸಾಧ್ಯ ಇದೆ. ಅದೇ ತರ ನೋಡಿ, ನಮ್ಮ ಹತ್ರ ಪ್ರೀಮಿಯಂ ಸೆಂಟರ್ ಟೇಬಲ್ಸ್ ಸಿಗುತ್ತೆ. ಸೆಂಟರ್ ಟೇಬಲ್ ಅಲ್ಲೂ ತುಂಬಾ ವೆರೈಟಿ ಇದೆ, ಕಲೆಕ್ಷನ್ಸ್ ತುಂಬಾ ಇದೆ. ಅದೇ ತರ ನೋಡಿ, ಲೆದರ್ ಅಲ್ಲಿ ಬಂದ್ಬಿಟ್ಟು ಚೇರ್ ಇದೆ. ಇದು ಬಂದ್ಬಿಟ್ಟು ತುಂಬಾ ಒಳ್ಳೆ ಚೇರು, ರಿಲ್ಯಾಕ್ಸಿಂಗ್ ತುಂಬಾ ಒಳ್ಳೇದು. ರೆಕ್ಲೈನ್ ಆಗುತ್ತೆ, ಇದು ರೆಕ್ಲೈನು ಆಗುತ್ತೆ ಈ ತರ. ಓಕೆ ಸರ್, ಈಗ ನೀವು ಇದೇನು ಸೋಫಾ ತೋರಿಸೋದ್ರಲ್ಲ, ಹೌದು, ಇದರಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಏನಾದ್ರು ಸಿಗ್ಬೋದು? ಲೈಕ್ ಜಾಸ್ತಿ ಸೀಟು, ಫ್ಯಾಬ್ರಿಕ್ ಬೇರೆ ಬೇಕು, ಲೆದರ್ ಅಲ್ಲಿ ಮಾಡಿಸ್ಬೇಕು? ಹೌದು ಸರ್, ಇದು ಪ್ಯೂರ್ ಲೆದರ್ ಅಲ್ಲಿ ಬೇಕು ಅಂತ ಹೇಳಿದ್ರು ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಅದೇ ತರ ಇದರಲ್ಲಿ ಫ್ಯಾಬ್ರಿಕ್ ಬೇರೆದ್ ಬೇಕು ಅಂತ ಹೇಳಿದ್ರು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇದರಲ್ಲಿ ಸೀಟಿಂಗ್ಸ್ ಇವಾಗ 6 ಸೀಟರ್ಸ್. ನಾರ್ಮಲಿ ನಾವು 6 ಸೀಟರ್ಸ್ ಅಲ್ಲಿ ಇದು ಮಾಡ್ತೀವಿ, ಡಿಸ್ಪ್ಲೇ ಮಾಡಿರ್ತೀವಿ. ಅದೇ ತರ ನಿಮ್ಗೆ 7 ಸೀಟರ್ 8 ಸೀಟರ್ 10 ಸೀಟರ್ 12 ಸೀಟರ್ ಹಾಲ್ ತಕ್ಕನಕ್ಕೆ ನಾವು ಮಾಡ್ಕೊಡ್ತೀವಿ. ಚಿಕ್ಕದಿದೆ ಅಂತ ಹೇಳಿದ್ರೆ ಸ್ವಲ್ಪ ಚಿಕ್ಕದು ಮಾಡ್ಕೊಡ್ತೀವಿ. ಇದು ಪಕ್ಕದಿರೋ ಸೋಫಾ ಏನ್ ಸರ್? ಇದು ಸರ್, ಇದು ಪ್ಯೂರ್ ಲೆದರ್ ಅಲ್ಲಿ ಸೋಫಾ ಇರೋದು. ಈ ಸೋಫಾ ಅಂತೂ ಕುತ್ಕೊಳೋದ್ರಲ್ಲಿ ತುಂಬಾ ಕಂಫರ್ಟೇಬಲ್. ಈ ಫೀಲ್ ಅಂತೂ ತುಂಬಾ ಒಳ್ಳೆ ಫೀಲ್ ಇರುತ್ತೆ, ಲಕ್ಸುರಿ ಫೀಲ್ ಇರುತ್ತೆ. ನಿಮ್ಮ ಮನೆಯಲ್ಲಿ ಒಳ್ಳೆ ಲಕ್ಸುರಿ ಲುಕ್ ಬೇಕು ಅಂತ ಹೇಳಿದ್ರೆ ಈ ಸೋಫಾ ಪರ್ಚೇಸ್ ಮಾಡಲೇಬೇಕು. ನಿಮ್ ಈ ಸೋಫಾ ಹಾಕಿದ್ಮೇಲೆ ನಿಮ್ದು ಹಾಲ್ದು ಬ್ಯೂಟಿ ಏನಿದೆ ಅದು ತುಂಬಾ ಇನ್ಹ್ಯಾನ್ಸ್ ಮಾಡುತ್ತೆ. ಆ ಸೋಫಾ ಹಿಂಗಡೆ ಹೆಡ್ ರೆಸ್ಟ್ ಅಡ್ಜಸ್ಟೇಬಲ್, ಅದು ಹೆಡ್ ರೆಸ್ಟ್ ಅಡ್ಜಸ್ಟೇಬಲ್. ಅಂಡ್ ಈ ಸೋಫಾ ಬಗ್ಗೆ ಏನಂದ್ರೆ ಸ್ಪೆಷಾಲಿಟಿ, ಆಕ್ಚುಲಿ ಏನಂತ ಹೇಳಿದ್ರೆ ಎಲ್ಲ ವ್ಯೂವರ್ಸ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಬಂದು ಕುತ್ಕೊಂಡ್ರೇನೆ ನಿಮ್ಗೆ ಗೊತ್ತಾಗೋದು. ನಾನು ಏನು ವಿಡಿಯೋದಲ್ಲಿ ಜಾಸ್ತಿ ಏನ್ ಮ್ಯಾಜಿಕ್ ಮಾಡಿ ತೋರ್ಸಕ್ ಆಗಲ್ಲ. ಇದು ನೋಡಿ, ಫೀಲ್ ನೋಡಿ, ಇದು ಸಾಫ್ಟ್ನೆಸ್. ಈ ಸಾಫ್ಟ್ನೆಸ್ ಬಂದ್ಬಿಟ್ಟು ಇದು ಇಂಪೋರ್ಟೆಡ್ ಸೋಫಾ ಬಂದ್ಬಿಟ್ಟು ಇದು ಸ್ಟ್ಯಾಂಡರ್ಡ್ ಇದರಲ್ಲಿ ಬರಲ್ಲ. ಸ್ಟ್ಯಾಂಡರ್ಡ್ ಸೈಜ್ ಬಂದ್ಬಿಟ್ಟು 21 ಸೀಟಿಂಗ್ ಇಂಚಸ್ ಇರುತ್ತೆ, 21 ಇಂಚಸ್ ವಿಡ್ತ್ ಇರುತ್ತೆ. ಇದು 21 ಇಂಚಸ್ ಇಲ್ಲ, ಇದು ಮೋರ್ ದೆನ್ 24 ಇಂಚಸ್ ಇದೆ. ಇದರಲ್ಲಿ ಕುತ್ಕೊಳ್ಳೋದ್ರಲ್ಲಿ ಕಂಫರ್ಟ್ ನೋಡಿ, ಅಲ್ಟಿಮೇಟ್ ಕಂಫರ್ಟ್ ಇರುತ್ತೆ. ಇದ್ರದ್ದು ಡೆಪ್ತ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ನಮ್ದು ಯೂಶಲಿ 3 ಫೀಟ್ ಡೆಪ್ತ್ ಇರುತ್ತೆ, ಇದು ಜಾಸ್ತಿ ಡೆಪ್ತ್ ಇದೆ. ಸ್ಪೆಸಿಫಿಕೇಶನ್ ಮೇಲೆ ಕೆಲಸ ಹೋಗುತ್ತೆ. ಎಲ್ಲ ಕ್ವಾಲಿಟಿ ನೋಡಿ, ಮತ್ತೆ ಸ್ಟಿಚಿಂಗ್ ವರ್ಕ್ ನೋಡಿ, ಫೀಲ್ ನೋಡಿ. ಮತ್ತೆ ಇದರಲ್ಲಿ ಬ್ಯಾಕಲ್ಲಿ ನಾವು ಪಾಲಿಫಿಲ್ ಏನು ಯೂಸ್ ಮಾಡಿದೀವಿ ಅಲ್ಲ, ಈ ಫಾರ್ಮ್ ಏನು ಯೂಸ್ ಮಾಡಿದೀವಿ ಅದು ಬಂದ್ಬಿಟ್ಟು ತುಂಬಾ ಸಾಫ್ಟ್. ಇದು ಆಕ್ಚುಲಿ ಏನಂತ ಹೇಳಿದ್ರೆ ಸೋಫಾ ಅಂತ ಹೇಳಿದ ತಕ್ಷಣ ಕಂಫರ್ಟ್.
ಈ ತರ ಲಕ್ಸುರಿ ಸೋಫಾ ತಗೊಂಡ್ಮೇಲೆ ಈ ತರ ಒಳ್ಳೆ ಪ್ರೀಮಿಯಂ ಸೆಂಟರ್ ಟೇಬಲ್ ಹಾಕಿದ್ರೇನೆ ಅದ್ರದ್ದು ಬ್ಯೂಟಿ ಇನ್ಹ್ಯಾನ್ಸ್ ಆಗೋಕ್ಕೆ ಸಾಧ್ಯ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ನಾವು ಯಾವ ತರ ಸೆಟಪ್ ಮಾಡಿದೀವಿ, ಕೆಳಗಡೆ ಬಂದ್ಬಿಟ್ಟು ಕಾರ್ಪೆಟ್ ಹಾಕಿದೀವಿ, ಅದೇ ತರ ಈ ಸೆಂಟರ್ ಟೇಬಲ್ ಹಾಕಿದೀವಿ. ನೋಡಕ್ಕೆ ಎಷ್ಟು ಲಕ್ಸುರಿ ಕಾಣಿಸುತ್ತೆ. ನಿಮ್ಮ ಮನೆಯಲ್ಲಿ ಇನ್ನೂ ಇಂಟೀರಿಯರ್ಸ್ ಎಲ್ಲ ಮಾಡಿರ್ತೀರಾ, ನಮ್ಮ ಹತ್ರ ನೋಡಿ ಸೋಫಾ ಪಕ್ಕದಲ್ಲಿ ಸೋಫಾ ಇಕ್ಕಿದೀವಿ. ನಿಮ್ದ್ರಲ್ಲಿ ಇನ್ನೂ ಒಳ್ಳೆ ಲುಕ್ ಬರಕ್ಕೆ, ಇನ್ನೂ ಒಳ್ಳೆ ಲುಕ್ ಬರಕ್ಕೆ ಸಾಧ್ಯ ಇದೆ. ಸೋಫಾಸಿಗೆ ಒಂದೊಂದು ಸೆಟಪ್ ಕೊಟ್ಟಿದ್ದೀರಾ, ಲೈಕ್ ಮ್ಯಾಚಿಂಗ್ ಆಗೋ ತರ. ಹೌದೌದು, ನಾವು ಎಷ್ಟಾಗಕ್ಕೆ ಸಾಧ್ಯ ನಾವು ಡಿಸ್ಪ್ಲೇ ಮಾಡಕ್ಕೆ ಅಷ್ಟೆಲ್ಲ ಮಾಡಿದೀವಿ. ನಿಮ್ಮ ಮನೆಯಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೆ ಬ್ಯೂಟಿ ಬರುತ್ತೆ. ಮರಿದೇರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೊಸ ವಿಡಿಯೋ ಹಿಂಗೆ ತಗೊಂಡ್ ಬರ್ತಾನೆ ಇರ್ತೀವಿ. ಒಂದು ನ್ಯೂ ಪ್ರಾಡಕ್ಟ್ ಅರೈವಲ್ ಆಗ್ತಾ ಇರುತ್ತೆ, ಹೊಸ ಮಾಡೆಲ್ ಬರ್ತಾನೆ ಇರುತ್ತೆ. ಆ ವಿಡಿಯೋಸ್ ಅಲ್ಲಿ ಎಲ್ಲ ಬಂದ್ಬಿಟ್ಟು ನಾವು ಶೋಕೇಸ್ ಮಾಡ್ತಾನೆ ಇರ್ತೀವಿ. ಸೆಂಟರ್ ಟೇಬಲ್ಸ್ ಅಲ್ಲೂ ತುಂಬಾ ಸ್ಟಾಕ್ ಬರ್ತಾ ಇರುತ್ತೆ, ಡೈನಿಂಗ್ ಟೇಬಲ್ಸ್ ಅಲ್ಲೂ ತುಂಬಾ ಪ್ರೀಮಿಯಂ ಡೈನಿಂಗ್ ಟೇಬಲ್ಸ್ ಅಲ್ಲಿ ತುಂಬಾ ಸ್ಟಾಕ್ ಬರ್ತಾನೆ ಇರುತ್ತೆ. ನೀವು ವಿಡಿಯೋ ನೋಡ್ಕೊಂಡು ಬಂದ್ರೆ ನಿಮ್ಗೆ ಏನಂತ ಹೇಳಿದ್ರೆ ಒಂದು ಮಾಹಿತಿ ಸಿಗುತ್ತೆ, ನಿಮ್ಗೆ ಎಜುಕೇಟ್ ಆಗ್ತೀರಾ ಯಾವ ತರ ಪ್ರಾಡಕ್ಟ್ ನಾವು ತಗೊಂಡು ಬರ್ತಾ ಇದ್ದೀವಿ. 2026 ಅಲ್ಲಿ ಏನು ನಡೀತೈತೆ, ಏನು ಆಗ್ತೈತೆ ಅಂತ ಹೇಳ್ಬಿಟ್ಟು ನಿಮಗೆ ಜಾಗೃತಿ ಸಿಗುತ್ತೆ. ಫರ್ನಿಚರ್ ಬಗ್ಗೆ ನಿಮಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಮ್ಮ ವ್ಲಾಗಿಂಗ್ ನೋಡ್ಕೊಂಡು ಬಂದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ನಮ್ಮ ವ್ಲಾಗಿಂಗಲ್ಲಿ ಟೋಟಲಿ ಮಾಹಿತಿ ಕೊಡ್ತಾನೆ ಇರ್ತೀವಿ. ಯಾವ ಥರ ಕ್ವಾಲಿಟಿ, ಯಾವ ಥರ ಇಂಡಸ್ಟ್ರಿ ಹೋಗ್ತೈತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಟೋಟಲ್ ನಾಲೆಜ್ ಕೊಡ್ತಾ ಇರ್ತೀವಿ.